ಜನವರಿ 9 ಮತ್ತು 10ರಂದು ಇದೀಗ ಬೀದರ್ನ ಶಿವನಗರದ ಮಿಲೆನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಇರುವಂತಹ ಡಿಜಿಟಲ್ ಸಖಿ ಯೋಜನಾ ಕಚೇರಿಯಲ್ಲಿ ಕೈಮಗ್ಗದಿಂದ ತಯಾರಿಸಿರುವಂತಹ ದುಪಟ್ಟಾಗಳು, ಅಂದವಾದ ಸೀರೆಗಳು ಮತ್ತು ವಿವಿಧ ಸ್ಟಾಲ್ಗಳು ಸಂಗ್ರಹವಾಗಿರುವಂತಹ ಒಂದು ಪ್ರದರ್ಶನ ನಡೀತಾ ಇದೆ. ಹಾಗಾದ್ರೆ ದಿನಾಂಕ ಮತ್ತು ಅಡ್ರೆಸ್ ಕೇಳ್ತಾ ಇದ್ರ, ಇದೇ ಜನವರಿ 9 ಮತ್ತು 10ರಂದು ಬೀದರ್ನ ಶಿವನಗರದ ಉತ್ತರದಲ್ಲಿರುವಂತಹ ಮಿಲೆನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಇರುವಂತಹ ಡಿಜಿಟಲ್ ಸಖಿ ಯೋಜನಾ ಕಚೇರಿಯಲ್ಲಿ ಈ ಕೈಮಗ್ಗ ಪ್ರದರ್ಶನ ನಡೀತಾ ಇದೆ. ಹಾಗಾದ್ರೆ ಈ ಒಂದು ಪ್ರದರ್ಶನದಲ್ಲಿ ಏನೇನು ಸಿಗ್ತವೆ? ಸುಂದರವಾದ ಸೀರೆಗಳು, ದುಪಟ್ಟಗಳು, ಬಟ್ಟೆಗಳು, ಸ್ಟಾಲ್ಗಳು ಸೇರಿದಂತೆ ವಿವಿಧ ಅನೇಕ ರೀತಿಯ ವಸ್ತುಗಳು ಸಿಗ್ತಾ ಇವೆ. ಹಾಗಾದ್ರೆ ಇದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳ್ತೀರಾ? ಚಿತ್ರಿಕಾ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ಇಲ್ಲಿ ಆ ಒಂದು ಪ್ರದರ್ಶನ ನಡೀತಾ ಇದೆ. ಈ ಪ್ರದರ್ಶನ ಕೈಯಿಂದ ನೇಯ್ದ ಮತ್ತು ಕರಕುಶಲ ಉತ್ಪನ್ನಗಳ ಹೆಮ್ಮೆಯನ್ನ ಪುನರ್ ಸ್ಥಾಪಿಸಲು ಮತ್ತು ಭಾರತದ ಶ್ರೀಮಂತ ಕೈಮಗ್ಗ ಸಂಪ್ರದಾಯಗಳಲ್ಲಿ ಜನರು ಪಾಲ್ಗೊಳ್ಳಲು ಪ್ರೋತ್ಸಾಹಿಸುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಪ್ರದರ್ಶನ ನೇಕಾರರು ಮತ್ತು ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತಾ ಇದೆ. ಜನವರಿ 9 ಮತ್ತು 10ರಂದು ಬೆಳಿಗ್ಗೆ 11ರಿಂದ ಸಾಯಂಕಾಲ 7 ಗಂಟೆಯವರೆಗೆ ಡಿಜಿಟಲ್ ಸಖಿ ಯೋಜನಾ ಕಚೇರಿ ಮಿಲಿನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಶಿವನಗರ ಉತ್ತರ ಬೀದರ್ನಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಹಮ್ಮದ್ ಸಿರಾಜ್, ಯೋಜನಾ ವ್ಯವಸ್ಥಾಪಕರು 9845230239. ಬಸವರಾಜ್ ಅಷ್ಟಗಿ, ವಲಯ ವ್ಯವಸ್ಥಾಪಕರು 9480585000. ಶ್ರೀಧರ್ ಚಿನ್ಮಯ್, ವಲಯ ವ್ಯವಸ್ಥಾಪಕರು 9663997855. ಕೂಡಲೇ ತ್ವರೆ ಮಾಡಿ, ಸ್ವದೇಶಿ ಬೆಳೆಸಿ, ದೇಶ ಉಳಿಸಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರು ದಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅವ್ಯವಸ್ಥೆಯ ಆಗರವಾಗಿರುವ ಜಮಗಿ ಗ್ರಾಮ ಪಂಚಾಯತ್ ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯತ್ ಆಡಳಿತ. ಕುಡಿಯುವ ನೀರಿನ ಸಮರ್ಪಕ ಸೌಲಭ್ಯ ಇಲ್ಲವೆಂದ ಮಹಿಳೆಯರು. ಶೂನ್ಯ ಅಭಿವೃದ್ಧಿ ಗ್ರಾಮ ಪಂಚಾಯತ್ಗೆ ಸಿಕ್ತ ಗಾಂಧಿ ಗ್ರಾಮ ಪುರಸ್ಕಾರ. ವ್ಯವಸ್ಥೆ ಇಲ್ಲದಕ್ಕೆ ಆಕ್ರೋಶ ಹೊರಹಾಕಿದ ತಾಯಂದಿರು. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಕಲಿಕೆ ಕಲ್ಯಾಣ ಎನ್ನುವ ಅಭಿಯಾನ ಆರಂಭ. ಸರ್ಕಾರಿ ಶಾಲೆಗಳ ಫಲಿತಾಂಶ ಸುಧಾರಣೆ ನಮ್ಮ ಮೂಲ ಗುರಿ ಎಂದ ಸಂಘಟನೆ ಪ್ರಮುಖರು. ಫೆಬ್ರವರಿ 15ರವರೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಗೃತಿ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಔರಾ ತಲೆಮಾರಿ ಜನಾಂಗ, ಅವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಗಮನ ಹರಿಸಲಿ. ಬಹುಜನ ಸಮಾಜ ಪಕ್ಷದ ಮುಖಂಡರ ಒತ್ತಾಯ. ಬೀದರ್ ಪ್ರವಾಸೋದ್ಯಮಕ್ಕೆ ಜಾಗತಿಕ ಗುರುತು. ಬೀದರ್ ಜಿಲ್ಲೆಯನ್ನು ಪರಂಪರೆ, ಸಾಂಸ್ಕೃತಿಕ ಮತ್ತು ಅನುಭವಾತ್ಮಕ ಪ್ರವಾಸೋದ್ಯಮದ ಪ್ರಮುಖ ತಾಣವಾಗಿ ಉತ್ತೇಜಿಸುವ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಸಹಜವಾಗಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದುಕೊಳ್ಳಲು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಆಗಿರಬೇಕು? ರಸ್ತೆ ಇರಬೇಕು, ಚರಂಡಿ ಇರಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಸ್ವಚ್ಛತೆ ಇರಬೇಕು ಮತ್ತು ಶುದ್ಧತೆಯನ್ನು ಕಾಪಾಡಿಕೊಂಡಿರಬೇಕು. ಆದರೆ ಔರಾ ತಾಲೂಕಿನ ಜಮಗಿ ಗ್ರಾಮದಲ್ಲಿ ಅವ್ಯವಸ್ಥೆಯ ಆಗರವಾಗಿ ಎಲ್ಲೆಂದರಲ್ಲಿ ಮೋಟಾರು ಸುಟ್ಟು ನಿಂತಿವೆ. ದೂರದಿಂದ ಕುಡಿಯುವ ನೀರು ತರುವ ದುಸ್ಥಿತಿ ಬಂದಿದೆ. ಗ್ರಾಮದ ತುಂಬ ಎಲ್ಲೆಂದರಲ್ಲಿ ತಗ್ಗು ಗುಂಡಿಗಳು, ಗಬ್ಬು ನಾರುತ್ತಿರುವ ಚರಂಡಿಗಳು, ಅಸ್ವಚ್ಛತೆಯಿಂದ ಸೊಳ್ಳೆಗಳ ಕಾಟ, ಸಾಂಕ್ರಾಮಿಕ ರೋಗಕ್ಕೆ ಆಹ್ವಾನಿಸುತ್ತಿರುವಂತೆ ಕಾಣ್ತಾ ಇದೆ. ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಿ ಎಂದು ಗ್ರಾಮದ ಮಹಿಳೆಯರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಯಾವ ಅಭಿವೃದ್ಧಿಯನ್ನು ನೋಡಿ ಈ ಜಮಗಿ ಗ್ರಾಮಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸರ್ಕಾರ ನೀಡಿದೆ ಎಂಬುದೇ ಅರ್ಥ ಆಗ್ತಾ ಇಲ್ಲ ಎಂಬುದು ಜನರ ಅಭಿಪ್ರಾಯವಾಗಿದೆ. ಔರಾ ತಾಲೂಕಿನ ಜಮಗಿ ಗ್ರಾಮದ ಅವ್ಯವಸ್ಥೆ ಕುರಿತು ಹಲವಾರು ಬಾರಿ ಸುದ್ದಿ ಪ್ರಸಾರ ಮಾಡಿದರೂ ಕೂಡ ಮತ್ತೆ ಅದೇ ರಾಗ ಅದೇ ಹಾಡು ಎನ್ನುವಂತಾಗಿದೆ. ಔರಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಶಾಸಕ ಪ್ರಭು ಚೌಹಾಣ್ ಅವರು ಗ್ರಾಮ ಸಂಚಾರ ಮಾಡ್ತಾ ಇದ್ದಾರೆ. ಒಮ್ಮೆ ಈ ಗ್ರಾಮಕ್ಕೆ ಹೋಗಿ ನೋಡಿದರೆ ಅಲ್ಲಿಯ ಅವ್ಯವಸ್ಥೆ ಬಗ್ಗೆ ಅರ್ಥವಾಗುತ್ತೆ. ಬೋರ್ವೆಲ್ ಕೊರೆಯಲಾಗಿದೆ, ಆದರೆ ಸರಿಯಾದ ಪೈಪ್ಲೈನ್ ಇಲ್ಲ. ನೀರಿನ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ವೈರ್ಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಬೋರ್ವೆಲ್ ಚಾಲೂ ಮಾಡಲು ಮೋಟಾರ್ ಮತ್ತು ಸ್ಟಾರ್ಟರ್ ಕೂಡಿಸಿದ್ದಾರೆ, ಆದರೆ ಅದನ್ನು ಸರಿಯಾಗಿ
ಮುಚ್ಚುವ ಗೋಜಿಗೆ ಹೋಗಿಲ್ಲ, ಕಂಬಕ್ಕೆ ಹಾಗೆ ಜೋತು ಬಿದ್ದಿವೆ, ಹಾಗೆ ಬಾಯಿ ತೆರೆದು ಕಂಬಕ್ಕೆ ನಿಂತಿವೆ. ಜನರು ಗ್ರಾಮ ಪಂಚಾಯತ್ಗೆ ಕೇಳಲು ಹೋದರೆ ಅಧಿಕಾರಿಗಳಿಂದ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಇಂಥ ಅಭಿವೃದ್ಧಿ ಶೂನ್ಯ ಗ್ರಾಮ ಪಂಚಾಯತ್ಗೆ ಗಾಂಧಿ ಗ್ರಾಮ ಪುರಸ್ಕಾರ ನೀಡಿದ್ದು ಹೇಗೆ ಎನ್ನುವ ಅನುಮಾನ ಕಾಡ್ತಾ ಇದೆ. ಕೇವಲ ದಾಖಲಾತಿಗಳಲ್ಲಿ ಮಾತ್ರ ಅಭಿವೃದ್ಧಿ ಮಾಡಲಾಗಿದೆಯಾ ಎನ್ನುವ ಅನುಮಾನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಜಮಗಿ ಗ್ರಾಮದ ಅವ್ಯವಸ್ಥೆಯನ್ನು ಒಂದು ಸಾರಿ ನೋಡ್ಕೊಂಡು ಬರೋಣ. ಕುಡಿ ನೀರಿಂದ ಹೈರಾಣ ಇನ್ನ ಇವ್ ನೀರು ಬರ್ತದಿಲ್ಲ, ಇವ್ ನೀರು ಹೋಗಲ್ಲ ಕುಡ್ಯಾಕ ನಮಗ್ ಕುಡಿ ನೀರಿಂದ ಅದ ಎಷ್ಟು ನೀರ್ ಅಂಬ ತುಂಬ್ಕೊಂಡ್ರ ಬಿ ನಾವ್ ಲಾಸ್ಟ್ ರೋಡಿಗೆ ಹೋಗ್ಬೇಕು. ನೀರೇನ ನಮ್ಗೆ 6 ತಿಂಗಳ ಫೆಬ್ರವರಿ 15ರವರೆಗೆ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಕಲಿಕೆಯೇ ಕಲ್ಯಾಣ ಎನ್ನುವ ಮಹತ್ವದ ಅಭಿಯಾನವನ್ನು ಆಯೋಜಿಸಲಾಗಿದೆ ಎಂದು SIO ರಾಜ್ಯ ಕಾರ್ಯದರ್ಶಿ ಆಸಿಫ್ ಡಿಕೆ ತಿಳಿಸಿದ್ದಾರೆ. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಡಿಸೆಂಬರ್ 15, 2025ರಿಂದ ಈ ಅಭಿಯಾನ ಆರಂಭಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಮೊಹಲ್ಲಾ ಸಭೆಗಳ ಮೂಲಕ ಓಣಿಗಳಲ್ಲಿ ಪಾಲಕರೊಂದಿಗೆ ಚರ್ಚೆಯನ್ನು ನಡೆಸಿ ಸಾಧಕ ಬಾಧಕಗಳನ್ನು ತಿಳಿದು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ 10ನೇ ಮತ್ತು PUC ದ್ವಿತೀಯ ವರ್ಷದ ಫಲಿತಾಂಶ ಸುಧಾರಣೆಯೇ ನಮ್ಮ ಮೂಲ ಉದ್ದೇಶವಾಗಿದೆ. ಕಲ್ಯಾಣ ಕರ್ನಾಟಕ ಭೌಗೋಳಿಕವಾಗಿ ಪ್ರಮುಖ ಆಗಿದ್ದರೂ ಕೂಡ ಶೈಕ್ಷಣಿಕವಾಗಿ ಹಿಂದೆ ಉಳ್ಕೊಂಡ್ಬಿಟ್ಟಿದೆ. ಈ ಸಮಸ್ಯೆಯನ್ನು ತುರ್ತಾಗಿ ಬಗೆಹರಿಸುವಂಥ ಅವಶ್ಯಕತೆ ಇದೆ ಎನ್ನುವಂಥ ಮಾತನ್ನು ಹೇಳಿದರು. SIO ಸಂಘಟನೆಯ ಬೀದರ್ ಘಟಕದ ಅಧ್ಯಕ್ಷ ಇಜಾಮ್ ಅಹಮದ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಹಿಂದುಳಿಯಲು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಶಿಕ್ಷಕರ ಕೊರತೆ ಹಾಗೂ ಶಾಲೆಗಳಲ್ಲಿ ಕಡಿಮೆ ವಿದ್ಯಾರ್ಥಿಗಳ ದಾಖಲಾತಿಯೇ ಕಾರಣವಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗೆ ಶಿಕ್ಷಣವೇ ಮೂಲ ತಾಯಿ ಬೇರಾಗಿದ್ದು ಅದನ್ನು ಸುಧಾರಿಸದ ಹೊರತು ಅಭಿವೃದ್ಧಿ ಸಾಧ್ಯವಿಲ್ಲ. ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ಹೇಳ್ತಾರೆ. SIO ಸಂಘಟನೆ ಬೀದರ್ ಜಿಲ್ಲಾ ಅಧ್ಯಕ್ಷ MD ಸೈಫುದ್ದೀನ್ ಮಾತನಾಡ್ತಾ, ಕಲಿಕೆಯೇ ಕಲ್ಯಾಣ ಅಭಿಯಾನದ ಮೂಲ ಉದ್ದೇಶ ಶಿಕ್ಷಣದ ಮಹತ್ವ, ವ್ಯಕ್ತಿ ಮತ್ತು ಸಮುದಾಯ ಜೀವನದಲ್ಲಿ ಹೇಗೆ ದಾರಿ ನಿರ್ಮಿಸಬೇಕು ಎನ್ನುವ ಕುರಿತು ಜಾಗೃತಿ ಮೂಡಿಸಲಾಗ್ತಾ ಇದೆ. ಸಮುದಾಯದ ಬೆಂಬಲ ಮತ್ತು ಸಹಕಾರದಿಂದ SSLC ಪರೀಕ್ಷೆಯ ಫಲಿತಾಂಶ ಹೆಚ್ಚಿಸುವುದು, ಮಾಧ್ಯಮ, ರಾಜಕೀಯ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶಿಕ್ಷಣದ ಸಮಸ್ಯೆಯನ್ನು ಬಗೆಹರಿಸುವುದು ಅಭಿಯಾನದ ಉದ್ದೇಶವಾಗಿದೆ ಎಂದರು. ಇದೇ ವೇಳೆ ಬೀದರ್ ಘಟಕದ ಪ್ರಧಾನ ಕಾರ್ಯದರ್ಶಿ MA ಮುಕ್ತಾದಿರ್, ಉಪಾಧ್ಯಕ್ಷ MD ಅರಿಫುದ್ದೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಶುಭೋದಯ. ನಮ್ಮ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದರ ಬೀದರ್ ಘಟಕ ಅಧ್ಯಕ್ಷರು ಹೇಳಿದಂತೆ ನಮ್ಮ ಒಂದು ಅಭಿಯಾನ ಕಲ್ಯಾಣ ಕರ್ನಾಟಕದಲ್ಲಿ ಎಜುಕೇಷನ್ ಅಪ್ಲಿಫ್ಟ್ಮೆಂಟ್ಗೆ ಬೇಕಾಗುವಂತಹ ರೀತಿಯಲ್ಲಿ ಅದಕ್ಕೆ ಸಹಾಯವಾಗುವಂತಹ ರೀತಿಯಲ್ಲಿ ಒಂದು 2 ತಿಂಗಳ ಅಭಿಯಾನವನ್ನು SIO ಕರ್ನಾಟಕ ರಾಜ್ಯ ಘಟಕ ಪ್ಲ್ಯಾನ್ ಮಾಡಿದೆ. SIO ಅಂದರೆ ಕಳೆದ 45 ವರ್ಷಗಳಿಂದ ಇಡೀ ಭಾರತದಲ್ಲಿ ವಿದ್ಯಾರ್ಥಿಗಳ ಅವರ ಅಪ್ಲಿಫ್ಮೆಂಟ್ಗಾಗಿ ಅವರಿಗಾಗಿ ಕೆಲಸ ಮಾಡುತ್ತಿರುವಂತಹ ಒಂದು ಸಂಘಟನೆಯಾಗಿದೆ. ಈ ಸಂಘಟನೆ ಕರ್ನಾಟಕದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದರ ಕೆಲಸ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಎಜುಕೇಷನಲ್ ಅಪ್ಲಿಫ್ಟ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಕ್ಯಾಂಪೇನ್, ಈ ಒಂದು ಅಭಿಯಾನವನ್ನು SIO ಕರ್ನಾಟಕ ಘಟಕ ಮಾಡಲಿಕ್ಕೆ ಕಾರಣ, ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನನ್ನು ಕೇಳುವ ಎಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಕಳೆದ ಬಾರಿ SSLC ಅದೇ ರೀತಿ ಸೆಕೆಂಡ್ PU ಇದರ ಫಲಿತಾಂಶ ಏನಿದೆ ಅದು ತುಂಬಾ ಭೀಕರವಾದ. अभी आसिफ डी के जो हमारे स्टेट सेक्रेटरी SIO कर्नाटका, वो हमारे कल्याण प्रोजेक्ट
के बारे में सब कुछ बता रहे थे। मैं आगे अभी जो हमारा कर्नाटका अभी जो कैंपेन हमारा है कलिके कल्याण तालीम ही तरक्की है। इस कैंपेन के 2 मकासद हमारे हैं। सबसे पहले तो ये है कि हमारे रीजन में जो भी एजुकेशन की इम्पोर्टेंस है उसको लोगों में अवेयरनेस करवाना, और दूसरी चीज़ है जो भी हमारा एसएसएलसी का रिज़ल्ट है उसको अपलिफ्ट करवाने की हमारी गुजारिश है। तो इसमें हम 3 काम करने के लिए हम इसमें डिसीजन लिए हैं। सबसे पहला काम यह है कि हम स्टूडेंट्स में, सोसाइटी में, एजुकेशनिस्ट में, या फिर सभी लोग जो सोसाइटी में एजुकेशन को इम्प्रूव करने के लिए चाहते हैं उनके लिए हम अवेयरनेस कैंपेन चला रहे हैं। जो मोहल्ला मीट्स के थ्रू, एजुकेशनिस्ट मीट्स के थ्रू, एक्टिविस्ट मीट्स के थ्रू, ये सारी जगह पर हम मुलाकातें करेंगे। और दूसरी चीज़ है हम स्टूडेंट सपोर्ट सेल भी हम चला रहे हैं, जिसमें हम हायर एजुकेशन कैंपेन के बारे में और करियर गाइडेंस सेल और हाउ टू फेस एग्जाम, ये सारी चीज़ों को हम उसमें एड्रेस करेंगे। और तीसरी चीज़ ये है हम मीडिया के थ्रू जो भी अभी हम इंटरेक्शन कर रहे हैं, ऐसे इंटरेक्शन के थ्रू हम इसका इंपॉर्टेंस लोगों में लाना चाहते हैं। और दूसरी चीज़ ये है हम इसमें एडवोकेसी और लीगल इंटरवेंशन की बात भी करेंगे, जैसे कि हम सारे स्टेक होल्डर्स जो भी हैं, DDPIs हैं, या फिर MPs हैं, MLAs हैं, या फिर गवर्नमेंट एजुकेशनिस्ट जो भी गवर्नमेंट से रिलेटेड एजुकेशन डिपार्टमेंट में लोग काम करते हैं, उन सबसे मुलाकात करके जो भी इश्यूज़ हैं उसको हम सजेस्ट करेंगे या फिर उसको हम कैसे सॉल्व करेंगे उस पर बात की जाएगी। और लास्ट चीज़ ये है जो भी चीज़ें यहाँ पर हम करेंगे उसके साथ साथ स्टूडेंट्स में जो भी स्टूडेंट्स अभी फेल हो रहे हैं या फिर जो भी स्टूडेंट्स एजुकेशनली नॉट एम्पावर्ड है उनको अलग अलग प्लेटफॉर्म्स के थ्रू, कोलैबोरेशंस के थ्रू क्लासेस चलाकर या फिर उनके इश्यूज़ को जो उनके इंस्टीट्यूशन है उनके सामने लाकर उसको कैसे सॉल्व करेंगे और उनका एजुकेशन कैसे बेटर किया जाएगा, फिर उनके रिजल्ट अच्छे कैसे आएंगे उस पर बात की जाएगी। इसमें सारे इस कैंपेन के थ्रू हम और एक चीज़ भी ये करना चाहते हैं कि जो भी हमारे पास बीदर, खासकर बीदर डिस्ट्रिक्ट में एजुकेशन में अभी हमारे आसिफ भाई बता रहे थे कि स्कूल्स के इंफ्रास्ट्रक्चर ठीक नहीं है, वो इंफ्रास्ट्रक्चर ठीक होने की बात है। टॉयलेट्स का ठीक नहीं है, टॉयलेट्स ठीक होने की बात है। साथ ही साथ बहुत सारे अभी आप देखेंगे कर्नाटका स्टेट का रेशियो और बीदर डिस्ट्रिक्ट का रेशियो, बीदर में कल्याण कर्नाटक रीजन में 65% स्कूल्स ऐसे हैं जहाँ पर सिर्फ सिंगल टीचर रन है, मतलब every 6 schools in 10 schools run by only one teacher. ಔರಾದ್ ಪಟ್ಟಣದಲ್ಲಿ ಅಲೆಮಾರಿ ಜನಾಂಗದ ಕುಟುಂಬಗಳು ಸ್ವಂತ ಮನೆ ಇಲ್ಲದೆ ರಸ್ತೆಯ ಬದಿ ಹಾಗೂ ಇನ್ನಿತರೆ ಕಡೆಗಳಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಈ ಜನಾಂಗಕ್ಕೆ ಸಾಮಾಜಿಕ ಆರ್ಥಿಕ ನ್ಯಾಯ ಹಾಗೂ ನಿವೇಶನ ಕೊಡಿಸುವಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತ ಸೇರಿದಂತೆ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ರಾಹುಲ್ ಖಂದಾರೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಗರದ ಬಹುಜನ ಸಂಪರ್ಕ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥ ಅವರು ನಗರ ಸರ್ವೆ ನಂಬರ್ 183 ಹಾಗೂ 205ರಲ್ಲಿ 2 ಎಕರೆ ಸ್ಥಳದಲ್ಲಿ ನಿವೇಶನ ಮಂಜೂರಾತಿಗಾಗಿ ಅನುಮೋದನೆ ನೀಡಲಾಗಿದೆ. ಇದನ್ನು ರದ್ದುಪಡಿಸುವ ಹುನ್ನಾರದಿಂದ ಗ್ರಾಮೀಣ ಭಾಗದ ಡೊಣಗಾಂವ್ ಸಮೀಪದ 105ರ ಒಂದು ಸರ್ವೆ ನಂಬರ್ನಲ್ಲಿ ನೀಡಲಾಗ್ತಾ ಇದೆ. ಇದು ಬಡ ಜನರಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಎನ್ನುವಂಥ ಮಾತನ್ನು ಅವರು ಹೇಳಿದರು. ಔರಾದ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಮೋದನೆ ನೀಡಿದ ಸ್ಥಳದಲ್ಲಿ ನಿವೇಶನ ಮಂಜೂರು ಮಾಡಬೇಕು ಎಂದು ತಿಳಿಸಿದರು. ಶೀಘ್ರದಲ್ಲೇ ಸರ್ಕಾರ ನಿವೇಶನ ಮಂಜೂರು ಮಾಡಬೇಕು ಹಾಗೂ 183, 205 ಸರ್ವೆ ನಂಬರ್ನಲ್ಲಿ ಅನುಮೋದನೆ ನೀಡಬೇಕು. ಜನವರಿ 18ರವರೆಗೆ ಬೇಡಿಕೆ ಈಡೇರಿಸದೇ ಇದ್ದರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪದಾಧಿಕಾರಿಗಳಾದ ಸುಭಾಷ್ ಲಾಧಾ, ಸಂತೋಷ್ ಸಿಂಧೆ, ಪಟ್ಟಣ ಪಂಚಾಯತ್ ಸದಸ್ಯ ಶಿವಾಜಿ ರಾಠೋಡ್, ನಾಗನಾಥ್ ವಾಯ್ಕೋಡೆ, ಗಣಪತಿ ವಾಸುದೇವ್ ಸೇರಿದಂತೆ ವಿವಿಧ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. नहीं मिला है सर, जो अलर्ट हुआ है 183 सर्वे नंबर में। हाँ सर, ऑलरेडी अलर्ट होने के बावजूद भी इम्प्लीमेंट नहीं हो रहा है, तो कितनी बड़ी दुर्भाग्य की बात है। ऑलरेडी इनको घर देना बोल के ऑलरेडी सरकार से ऑलरेडी आदेश भी आया है। हमारे जो नगर पंचायत में है ऑलरेडी इनका एक बजट आ गया है कि उसको घर बना के देना बोल के। पिछले इलेक्शन में उनका ओपनिंग भी होने वाला था, उनका क्या वजह से ओपनिंग नहीं हुआ, यहाँ पे क्या षड्यंत्र चल रहा है, क्योंकि लोगों को कहीं ना कहीं अन्याय हो रहा है। यहाँ पे सभी जो अभी अनिमानी जनांग को जो है हमारे सर जो बोले, इनको जो जाति मतभेद कर रहे यहाँ पे, इंसानियत के नाते देखा जाए तो हम सभी भाईचारा की तरह रहना चाहिए। ऑलरेडी जो अलॉटमेंट जगह हुआ है 183 में, उधर जल्दी से जल्दी इम्प्लीमेंट करे, नहीं तो हम सभी मिलके बड़े पैमाने में
आंदोलन करेंगे, ये मैं कह के मेरा 2 बात खत्म करता हूं। 76 year completion of but ಸಂವಿಧಾನದಿಂದ ಏನ್ ಬಿ ಬೆನಿಫಿಟ್ ಇವ್ರಿಗೆ ಸಿಕ್ಕಿಲ್ಲ. ಒಂದು ಇವರು ಈ ದೇಶದ ಸಿಟಿಜನ್ಸೇ ಹರ ಅಂತ ಅಕ್ಸೆಪ್ಟೇ ಮಾಡ್ತಾ ಇಲ್ಲ. ಯಾರು ಇವ್ರಿಗೆ ಗುರುತಿಸ್ಲಾಕ ಐಡೆಂಟಿಫೈಡ್ ಮಾಡ್ಲಕ್ಕ ಜಿಲ್ಲಾಡಳಿತ ಆಗಲಿ, ತಾಲೂಕಾಡಳಿತ ಆಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಇವರೆಲ್ಲರೂ ಜಸ್ಟ್ ಇವ್ರಿಗೆ ವೋಟ್ ಬ್ಯಾಂಕ್ ಸಲುವಾಗಿ ಅವರು ಬಳಸ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಸನ್ಮಾನ್ಯ ಶಾಸಕರು ಪ್ರಭು ಚವ್ಹಾಣ್ ಸಾಹೇಬರು ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣಿಸ್ತಾ ಇದೆ. ಒಂದು ನಾವು ಎಲ್ಲರೂ ಒಂದು ನಾಗರಿಕ ಸಮಾಜದಾಗ ನಾವು ಎಲ್ಲ ಉಳಿತಾ ಇದ್ವಿ. ಭಾರತೀಯ ಸಮಾಜ ಇದು ಭಾರತೀಯ ಸಮಾಜಕ್ಕೆ ಅಥವಾ ನಾಗರಿಕ ಸಮಾಜಕ್ಕೆ ಇದು ಒಂದು ದೊಡ್ಡ ಇನ್ಸಲ್ಟ್ ಅದ. ಈಗ ಇವ್ರು ಗುಡ್ಸಿಲ್ ಹತ್ರ ನಾವು ಪ್ರವಾಸೋದ್ಯಮ ಸಚಿವಾಲಯ, ಭಾರತ ಸರ್ಕಾರದ ಬೆಂಗಳೂರು ಕಚೇರಿ ಹಾಗೂ ಸಹಾಯಕ ನಿರ್ದೇಶಕರ ಕಚೇರಿ ಬೀದರ್ ಸಹಯೋಗದೊಂದಿಗೆ ಡಿಸ್ಕವರಿ ಬೀದರ್ ಫ್ಯಾಮ್ ಟ್ರಿಪ್ ಅಂಗವಾಗಿ ಬೀದರ್ ನಗರದ SRS ರೆಸಾರ್ಟ್ನಲ್ಲಿ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ 3 ದಿನಗಳ ಒಂದು ಪರಿಚಿತ ಪ್ರವಾಸವು ಜನವರಿ 7ರಿಂದ 9ರವರೆಗೆ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬೀದರ್ ಜಿಲ್ಲೆಯನ್ನು ಪರಂಪರೆ, ಸಾಂಸ್ಕೃತಿಕ ಮತ್ತು ಅನುಭವಾತ್ಮಕ ಪ್ರವಾಸೋದ್ಯಮದ ಪ್ರಮುಖ ತಾಣವಾಗಿ ಉತ್ತೇಜಿಸುವುದು ಇದರ ಪ್ರಧಾನ ಉದ್ದೇಶವಾಗಿದೆ. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಶ್ರೀಮಂತ ಪರಂಪರೆ, ಸಾಂಸ್ಕೃತಿಕ ವೈಭವ ಹಾಗೂ ಪ್ರವಾಸೋದ್ಯಮದ ಕುರಿತು ಸವಿವರವಾಗಿ ಅವರು ವಿವರಣೆಯನ್ನು ಕೊಡ್ತಾರೆ. ಇದು ಶತಮಾನಗಳ ಹಳೆಯ ಈ ಜಿಲ್ಲೆಯ ಕಲೆಗಳ ಜಾಗತಿಕ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು DC ಅವರು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಬೀದರ್ ಕೋಟೆ, ರಂಗೀನ್ ಮಹಲ್, ಸೋಲಾರ್ ಕಂಬ, ಮಸೀದಿ, ಗರೇಜ್ ಜಲ ವ್ಯವಸ್ಥೆ, ಬೈರಿಸಾಹಿ ಗೋರಿಗಳು, ಶ್ರೀ ಕ್ಷೇತ್ರ ಝರಣಿ ನರಸಿಂಹ ಗುಹಾ ದೇವಾಲಯ ಸೇರಿದಂತೆ ವನ್ಯಜೀವಿ ಸಫಾರಿ ಮತ್ತು ಪಕ್ಷಿ ವೀಕ್ಷಣೆಯಂತಹ ಪ್ರಕೃತಿ ಆಧಾರಿತ ಅನುಭವಗಳನ್ನು ಒದಗಿಸಲಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆಹ್ವಾನಿತ ಪ್ರವಾಸ ನಿರ್ವಾಹಕರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು, ಸ್ಥಳೀಯ ಪ್ರವಾಸೋದ್ಯಮ ಪಾಲುದಾರರು ಭಾಗವಹಿಸಿದರು. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪ್ರವಾಸ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಗಳಿಗೆ ಪರಿಚಿತ ಭೇಟಿ ಕೈಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಪ್ರವಾಸೋದ್ಯಮ ಬೆಂಗಳೂರು ನಿರ್ದೇಶಕಿ ಸಂಧ್ಯಾ ಹರಿದಾಸ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ, ಪೌರಾಯುಕ್ತರು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಲಿಂಗಪ್ಪ ಡೇಂಗಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.